ಪೊಲೀಸರು ಆರೋಪ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಇದೆ, ಗ್ಯಾರಂಟಿ ಪಿಕ್ ಪಾಕೆಟ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾರು? ಬಿಜೆಪಿ ಕ್ಯಾಂಪೇನ್ ಕೂಡ ಎಲ್ಲ ಕೂಡ ನಾನು ಅದೇ ಹೇಳ್ತೇನಲ್ಲ, ಬಿಜೆಪಿಯವರು ನೀವು ಅಜೆಂಡಾ ಏನು ಸೆಟ್ ಮಾಡಬೇಕು, 10 ವರ್ಷದಲ್ಲಿ ನೀವೇನು ಮಾಡಿದ್ರೆ ಅಂತ ಹೇಳ್ಬೇಕು. ಪಿಕ್ ಪಾಕೆಟು, ರಾಬ್ರಿ, ಥೆಫ್ಟ್ ಇದೇನ್ರಿ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ಈಗ ಎಲೆಕ್ಷನ್ ಇರೋದೇನು? ಒಂದ್ ಕಡೆ ಕೊಟ್ಟು ಒಂದ್ ಕಡೆ ತಗೋತಾ ಇದ್ರು ಅಲ್ಲ, ಅವ್ರು ಹೇಳ್ತಾರೆ ಸರ್. ಈಗ ಅವ್ರು ಅಲ್ಲ, ನಾನು ಹೇಳ್ತಾರೆ ಅವ್ರು ಎದ್ರ ಮೇಲೆ ಓಟ್ ಕೇಳಬೇಕು. ಆಯ್ತು, ನಾವು ಪಿಕ್ ಪಾಕೆಟ್ ಮಾಡಿ ಒಂದ್ ಕಡೆ ನೀವ್ ಎದ್ರ ಮೇಲೆ ಓಟ್ ಕೇಳ್ತಾ ಇದೀರಿ? ಬಿಜೆಪಿ ಅವರು ಆನ್ ವಾಟ್ ಬೇಸಿಸ್ ಯು ಆರ್ ಆಸ್ಕಿಂಗ್ ವಾಟ್ ಇಸ್ ಇಂಪಾರ್ಟೆಂಟ್? ಎಸ್, ಯು ಆರ್ ಗಾಟ್ ರೈಟ್ ಟು ಕ್ರಿಟಿಸೈಸ್, ವಿ ಅಕ್ಸೆಪ್ಟ್ ದಟ್. ಬಟ್ ಆನ್ ವಾಟ್ ಮೆರಿಟ್ ಯು ಆರ್ ಆಸ್ಕಿಂಗ್ ಎನ್ ವೋಟ್? ಆನ್ ವಾಟ್ ಮೆರಿಟ್ ಯು ಆರ್ ಆಸ್ಕಿಂಗ್ ಎನ್ ವೋಟ್? 10 ವರ್ಷದ ಅವಧಿಯಲ್ಲಿ ನೀವು ಯಾವ ಮೆರಿಟ್ ಮೇಲೆ ವೋಟ್ ಕೇಳ್ತಾ ಇದ್ದೀರಿ? ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡ್ರಿ, ಪಿಕ್ ಪಾಕೆಟ್ ಅದೆಲ್ಲ 420 ಅದೆಲ್ಲ ಮೇಲೆ ಮಾತಾಡೋಣ. ನೀವು ಯಾವ ಆಧಾರದ ಮೇಲೆ ವೋಟ್ ಕೇಳಕತ್ತೀರಿ? 10 ವರ್ಷ ಆಗಿತ್ತು ಆಡಳಿತದ ಬಂದು. ಆಯ್ತು, ನಿಮ್ದು NCRB ರಿಪೋರ್ಟ್ ಬಗ್ಗೆ ಮಾತನಾಡೋಣ. 13,13,000 ಹೆಣ್ಮಕ್ಳು ಕಾಣೆಯಾಗಿದ್ದಾರೆ. ಒಂದು ಒನ್ಲಿ 1 ಇಯರ್ ಡಾಟಾ ಹೇಳ್ತಿರೋದು ಮೇಡಮ್. ನಾನು ನಿಮಗೆ ಒನ್ಲಿ 1 ಇಯರ್ ಡಾಟಾ. NCRB ರಿಪೋರ್ಟ್ ಸೇಸ್ 13,13,000 ವುಮೆನ್ ಅಂಡ್ ಗರ್ಲ್ಸ್ ಆರ್ ಮಿಸ್ಸಿಂಗ್. ಇದ್ರ ಬಗ್ಗೆ ಮಾತನಾಡೋಣ. ಇದ್ರ ಬಗ್ಗೆ ಮಾತನಾಡೋಣ ಹೇಳ್ರಿ. ಈ ದೇಶ ಸಾಲ ಬಗ್ಗೆ ಮಾತನಾಡೋಣ. 1947 ಇಸ್ವಿಯಿಂದ 14 ಪ್ರಧಾನಮಂತ್ರಿಗಳು, 55 ಲಕ್ಷ ಸಾಲ ಇತ್ತು. ಈ ಪುಣ್ಯಾತ್ಮರು ಬಂದ ಮೇಲೆ 10 ವರ್ಷದಲ್ಲಿ 183 ಲಕ್ಷ ಕೋಟಿ ಸಾಲ ಆಗಿದೆ. ಇದ್ರ ಬಗ್ಗೆ ಮಾತನಾಡೋಣ. 58 ರೂಪಾಯಿ ಇರ್ತಕ್ಕಂಥ ಡಾಲರ್ 84 ರೂಪಾಯಿ ಆಗಿದೆ. ಇದ್ರ ಬಗ್ಗೆ ಮಾತನಾಡೋಣ. 16 ಲಕ್ಷ ಕೋಟಿ ಸಾಲ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ರೆ. ಇದ್ರ ಬಗ್ಗೆ ಮಾತನಾಡೋಣ. ಇದ್ರ ಬಗ್ಗೆ ವಾಟ್ ಆರ್ ದಿ ಇಶ್ಯೂಸ್? ಓಲಿ ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸಿದ್ರ ಏನಾದ್ರು ಹೇಳಿ ಎಲ್ಲ ಹೋದ್ರು. ಎವ್ರಿ ವೀಕ್ 1 ಯೂನಿವರ್ಸಿಟಿ ಆಗುತ್ತೆ ಅಂತ ಹೇಳಿದ ಅಮೆರಿಕಕ್ಕೆ ಹೋಗಿ. ಮೋದಿ ಸಾಹೇಬ್ ಹೇಳಿರ್ತಕ್ಕಂಥದ್ದು ದಿನಕ್ಕೊಂದು ಟಿಂಕರಿಂಗ್, ಅಟಲ್ ಟಿಂಕರಿಂಗ್ ಯೂನಿವರ್ಸಿಟಿ, ಒಂದು ಯೂನಿವರ್ಸಿಟಿ, IIT. ನಾನು ಹೇಳಿದ್ದಲ್ಲ, ಮೋದಿ ಸಾಹೇಬ್ ಹೇಳಿರೋದು. ನಾವ್ ಯಾವ್ದು ಹೇಳ್ತಾ ಇಲ್ಲ. ಅದು ಯಾವ್ದು ಡಿಮಾನಿಟೈಸೇಷನ್ ದೊಡ್ಡಷ್ಟು ಫ್ರಾಡ್ ಅದು. ಮೊನ್ನೆ ಸುಪ್ರೀಂ ಕೋರ್ಟ್ has taken notice about it. 50,000 crore ನೋಟ್ಸ್, ಅದರಲ್ಲಿ 3 ಲಕ್ಷ ನೋಟು ಕೋಟ ಬ್ಲಾಕ್ ಮನಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಪತ್ತೆ ಹಚ್ಚಿದ್ರ? ಪುಲ್ವಾಮಾ ಬಗ್ಗೆ ಇವತ್ತು ಮಾತನಾಡ್ತಾರ? ಪುಲ್ವಾಮಾ ಬಗ್ಗೆ ಮಾತನಾಡ್ತಾರ? 75 ವೆಹಿಕಲ್ಸ್ ಅದು ಹೋಗ್ಬಾರ್ದು ರೋಡ್ ನಲ್ಲಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮಲಿಕ್ರವರು ಬರ್ದಾರ ಲೆಟರ್. ನಮಗೆ ಗವರ್ನರ್ ಲೆಟರ್ ಬರೆದ್ರು ಸೇಯಿಂಗ್ ದಟ್ ನಮಗೆ ಬೇಡ ಬೈ ರೋಡ್ ಹೋಗೋದು ಅಂತ ಹೇಳಿ. ಆಮೇಲೆ ಎಲ್ಲೇ ಓಪನಿಂಗ್ ಇದ್ದಾಗ, ಯಾವುದೇ ಒಂದು ಓಪನಿಂಗ್ ಇದ್ದಾಗ ಬ್ಯಾರಿಕೇಡ್ ಹಾಕ್ತಾರೆ. ಯಾವುದೇ ಓಪನಿಂಗ್ ಬಂದಾಗ ಬ್ಯಾರಿಕೇಡ್ ಹಾಕ್ಲೇಬೇಕು. ಆ ವ್ಯಾನ್ ಹೆಂಗ್ ಹೋಗಿ ಹೊಡಿತದಕ್ಕೆ? ಆಮೇಲೆ ಆ ಬಸ್ ಹಿಂಗ್ ಬರುತ್ತಂತ ಈ ವ್ಯಾನಿಗೆ ಹೆಂಗ್ ಗುರುತು? 300 kg RDX ಹೆಂಗ್ ಬಂತು? RDX ಬಂತು, ಇದಾಯ್ತು. ಪುಲ್ವಾಮಾ ಅಟ್ಯಾಕ್ ಮಾಡ್ತಾರೆ. ಅವಾಗ ಯಾರು ಅಮಿತ್ ಶಾ, ಈ ಸಂಬಂಧನೇ ಇರಲಿಲ್ಲ. ಅಮಿತ್ ಶಾ ಒಂದೇ ಪಾರ್ಟಿ ಪ್ರೆಸಿಡೆಂಟ್ ಸಾಹೇಬ್ರು, ಅವರು ಅಮಿತ್ ಶಾ ಸಾಹೇಬ್ರು ಅವ್ರು ಬಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರೆ 8 ಜನ ಸತ್ತೋಗಿರ ಅಂತ ಹೇಳಿ. ಇವ್ರಿಗೆ ಹೆಂಗ್ ಗುರ್ತಿತ್ತು? ಆನ್ ವಾಟ್ ಬೇಸಿಸ್ ಅಮಿತ್ ಶಾ ಸಾಹೇಬ್ರು ಬಂದದ್ದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ರು? ನೀವು ಹೇಳ್ಬೇಕು, ನೀವು ಕೇಳಿ ಪ್ರಶ್ನೆಗಳು. ಈಗ ಮೀಡಿಯಾದಲ್ಲಿ ಬರೀ ಬಿಜೆಪಿಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಕಾರಣ ಏನು? ಕಾರಣ ಮೀಡಿಯಾ. ಯಾಕಂದ್ರೆ 6,500 ಕೋಟಿ ಖರ್ಚು ಮಾಡಿದ್ದಾರೆ. ಬೆಳಗಿನ ಸಾಯಂಕಾಲ ಅವ್ರ ಬಗ್ಗೆನೇ ಪಬ್ಲಿಸಿಟಿ ತೋರಿಸಬೇಕು ಕಡ್ಡಾಯವಾಗಿ. ನಾವು ರೊಕ್ಕ ಕೊಟ್ಟರು ಪಬ್ಲಿಸಿಟಿ ಸಿಗದ ಎರಡನೇದು. ಲೆಟ್ ಅಸ್ ಕಂಪೇರ್ ಫ್ರಮ್ 2004 to 2014. 2004 ವಾಟ್ ವಾಸ್ ಎಕಾನಮಿ? $2.2 trillion ಇತ್ತು. 2014 ಎಷ್ಟಾಯ್ತು? ಫ್ರಮ್ $700 billion in 2004 ನಾವು ಅವ್ರಿಗೆ ಹಸ್ತಾಂತರ ಮಾಡಿದಾಗ $2.2 trillion ಆಗಿತ್ತು. ಸೊ 3 ಲೆಟ್ ಮಿ ಕಂಪ್ಲೀಟ್. ಬಹುತೇಕ ಅದಕ್ಕೆ ಪೂರ್ವಕವಾಗಿ ಬಹುತೇಕ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಬಂದಂತ ಇದನ್ನೇ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಏನು ಇಂಪ್ಲಿಮೆಂಟ್? ಅಲ್ಲ, ಮನಮೋಹನ್ ಸಿಂಗ್ ಅವರು ಏನೇನು ಮಾಡಿದ್ರು ಅದನ್ನ ಬಿಜೆಪಿ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದನ್ನ ಡಿಪೆಂಡ್ ಮಾಡ್ಕೊಳ್ಳೋದು ನಿಮ್ಮಂತ ಒಂದು ಸ್ವಲ್ಪ ಜನ ಅಷ್ಟೇ ಕಾಂಗ್ರೆಸ್ ಪ್ರಾಬ್ಲಮ್ ಏನು ಸರ್ ಅಂತ ಹೇಳ್ತಾರೆ.